ಈಗಲೂ ಕೂಡ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಮಾತನಾಡಿದ್ದಾರೆ. ಎಸ್, ಸಿಎಂ ಆಗಿ ಮುಂದುವರಿಯಲು ಪಕ್ಕಾ ಮಾತುಕತೆಗೆ ಸಿದ್ಧರಾಗಿರುವ ಸಿದ್ದು ಪ್ರಮುಖ ಶಾಸಕರು ಮತ್ತು ಸಚಿವರ ಜೊತೆಗೆ ಲಂಚ್ ಮೀಟಿಂಗ್ ಮಾಡಲು ಪ್ಲಾನ್. ಈಗಾಗಲೇ ಈ ಸಲದ ಬಜೆಟ್ ಮಂಡನೆಗೆ ಸಭೆ ಮೇಲೆ ಸಭೆ ನಡೆಸ್ತಾ ಇರುವ ಸಿಎಂ ಸಿದ್ದು ಬಜೆಟ್ ತಯಾರಿ ವೇಳೆಯ ಪ್ರಮುಖ ನಾಯಕರ ಜೊತೆಗೆ 1-to-1 ಚರ್ಚೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಇವತ್ತಿನಿಂದಲೇ ಕೆಲವರ ಜೊತೆ ಸಿಎಂ ಲಂಚ್ ಟಾಕ್. ಎಸ್, ಸಿಎಂ ಆಗಿ ಮುಂದುವರಿಯಲು ಪಕ್ಕಾ ಮಾತುಕತೆಗೆ ಈಗ ಸಿದ್ದರಾಮಯ್ಯ ಅವರು ಸಿದ್ಧರಾಗಿದ್ದಾರೆ. ಪ್ರಮುಖ ಶಾಸಕರು ಮತ್ತು ಸಚಿವರ ಜೊತೆಗೆ ಲಂಚ್ ಮೀಟಿಂಗ್ ಮಾಡಲು ಪ್ಲಾನ್. ಈಗ ಆಲ್ರೆಡಿ ಈ ಸಲದ ಬಜೆಟ್ ಮಂಡನೆಗೆ ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದು. ಬಜೆಟ್ ತಯಾರಿ ವೇಳೆಯ ಪ್ರಮುಖ ನಾಯಕರ ಜೊತೆ 1-to-1 ಚರ್ಚೆಗೆ ಟ್ರಿಕ್. ಎಲ್ಲವೂ ಅಂದ್ಕೊಂಡಂತೆ ಆದ್ರೆ ಇವತ್ತಿನಿಂದಲೇ ಕೆಲವರ ಜೊತೆ ಸಿಎಂ ಲಂಚ್ ಟಾಕ್. ಎಸ್, ಸಿಎಂ ಆಗಿ ಮುಂದುವರಿಯಲು ಪಕ್ಕಾ ಮಾತುಕತೆಗೆ ಈಗ ಸಿದ್ದರಾಮಯ್ಯ ಅವರು ಸಿದ್ಧರಾಗಿದ್ದಾರೆ. ಪ್ರಮುಖ ಶಾಸಕರು ಮತ್ತು ಸಚಿವರ ಜೊತೆಗೆ ಈಗ 1-to-1 ಮೀಟಿಂಗ್ ಗಳಿಗೂ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಒಂದು ಬಜೆಟ್ ಮಂಡನೆಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡಬೇಕು ಅದೆಲ್ಲಾ ಸಿದ್ಧತೆಗಳನ್ನ ಈಗ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಒಂದು ಕಡೆ ಪವರ್ ಫೈಟ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಜೊತೆಗೆ ಒಂದು ಬಹಳ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಅಂತ ಹೇಳ್ಬೋದು. ಅದರ ಜೊತೆಗೆ ಈಗ ಈ ಒಂದು ಬಜೆಟ್ ಮಂಡನೆಗೆ ಏನು ಮಾಡಬೇಕು, ಯಾವ ರೀತಿ ಸಿದ್ಧತೆಗಳನ್ನ ಮಾಡಬೇಕು ಅದೆಲ್ಲದಕ್ಕೂ ಕೂಡ ಒಂದು ಕಡೆ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಜೊತೆಗೆ ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನ ಸಿದ್ದರಾಮಯ್ಯ ಅವರು ಬಳಕೆ ಮಾಡ್ತಾ ಇದ್ದಾರೆ. ಪ್ರಮುಖ ಶಾಸಕರಾಗಿರಬಹುದು ಅಥವಾ ಸಚಿವರೇನಿದ್ದಾರೆ ಅವರ ಜೊತೆ ಲಂಚ್ ಮೀಟಿಂಗಿಗೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಈ ಸಲದ ಬಜೆಟ್ಗೆ ಏನೆಲ್ಲ ಒಂದು ಅವಶ್ಯಕತೆ ಇದೆ ಮತ್ತೆ ಜನರನ್ನ ಬಜೆಟ್ ಸಂದರ್ಭದಲ್ಲಿ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಮುಖ್ಯವಾಗಿ ಒಂದು ಉತ್ತರ ಕರ್ನಾಟಕ ಭಾಗದಲ್ಲೂ ಅಷ್ಟೇ ಈ ಒಂದು ಬಜೆಟ್ ಸಂದರ್ಭದಲ್ಲಿ ನಮಗೇನಾದ್ರೂ ಸಿಗತ್ತಾ, ಅಧಿವೇಶನ ಆಗಿರಬಹುದು ಅಥವಾ ಬಜೆಟ್ ಆಗಿರಬಹುದು, ಅದು ಯಾವುದೇ ಒಂದು ಸಂದರ್ಭ ಇದ್ರೂ ಕೂಡ ಉತ್ತರ ಕರ್ನಾಟಕ ಭಾಗದವರಿಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಟ್ಲೀಸ್ಟ್ ಈಗಲೇನಾದ್ರೂ ನಮಗೆ ಈ ಒಂದು ಬಜೆಟ್ನಲ್ಲಿ ಸಿಗಬಹುದಾ ಅಂತ. ಹಾಗಾಗಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಕೂಡ ಬಜೆಟ್ ಮೇಲೆ ಇರೋದ್ರಿಂದ ತಮ್ಮದೇ ಆದಂತಹ ತಯಾರಿಗಳನ್ನ ಮಾಡ್ಕೊತಾ ಇದ್ದಾರೆ. ಮತ್ತು ಜೊತೆಗೆ ಪ್ರಮುಖ ನಾಯಕರ ಜೊತೆ ಚರ್ಚೆ ಮಾಡ್ಲಿಕ್ಕೂ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತಿನಿಂದಲೇ ಕೆಲವರ ಜೊತೆ ಚರ್ಚೆ ಮಾಡ್ಲಿಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ವರಿಷ್ಠರು ಸೂಚಿಸಿ ನಾನು ರಾಜೀನಾಮೆ ಕೊಟ್ರೆ ಅಲ್ವಾ ಬೇರೆಯವರಿಗೆ ಸಿಎಂ ಸ್ಥಾನ ಸಿಗೋದು, ಹೈಕಮಾಂಡ್ ನನ್ನ ಪರ ಇದೆ ಅಂತ ಸ್ಟ್ರಾಂಗ್ ಆಗಿ ಆಡಳಿತ ನಡೆಸ್ತಾ ಇರುವ ಸಿದ್ದು ಸಿಎಂ ಸೀಟ್ ಪೂರ್ಣಗೊಳಿಸಲು ಬಜೆಟ್ ನೆಪದಲ್ಲಿಯೇ ಶಾಸಕರ ಜೊತೆಗೆ ವಿಶ್ವಾಸದ ಟಾಕ್. ಮೊದಲೆಲ್ಲ ಸಿದ್ದು ಆಪ್ತ ಸಚಿವರು ಲಂಚ್ ಡಿನ್ನರ್ ಹೆಸರಲ್ಲಿ ಸೇರಿ ಸಿದ್ದು ಪರ ಬ್ಯಾಟ್ ಬೀಸ್ತಾ ಇದ್ರು. ಆದ್ರೆ ಈ ಬಾರಿ ಖುದ್ದು ಸಿಎಂ ಸಿದ್ದರಾಮಯ್ಯರವರಿಂದ ಲಂಚ್ ಡಿನ್ನರ್ ಮೀಟಿಂಗ್ ನಡೆಯುವ ಸಾಧ್ಯತೆ ಇದೆ. ವರಿಷ್ಠರು ಸೂಚಿಸಿ ರಾಜೀನಾಮೆ ಕೊಟ್ರೆ ಆ ಒಂದು ಮಾತು ಬರುತ್ತೆ, ನಾಯಕತ್ವ ಬದಲಾವಣೆ ಮಾತು ಬರುತ್ತೆ. ಸದ್ಯಕ್ಕೆ ಸಿಎಂ ಸೀಟ್ ಪೂರ್ಣಗೊಳಿಸಲು ಬಜೆಟ್ ನೆಪದಲ್ಲಿ ಶಾಸಕರ ಜೊತೆಗೆ ವಿಶ್ವಾಸವನ್ನ ಸಂಪಾದನೆ ಮಾಡ್ತಾ ಇದ್ದಾರಾ. ಮೊದಲೆಲ್ಲ ಸಿದ್ದು ಆಪ್ತ ಸಿದ್ದರಾಮಯ್ಯ ಅವರು ಏನ್ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರ್ತಾರೆ ನಾಯಕರು, ಅವರು ಮಾತ್ರ ಈ ಒಂದು ಮೀಟಿಂಗ್ ಗಳನ್ನ ಮಾಡ್ತಾ ಇದ್ರು. ಡಿನ್ನರ್ ಮೀಟಿಂಗ್, ಲಂಚ್ ಮೀಟಿಂಗ್ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ವರಿಷ್ಠರು ಸೂಚಿಸಿ ನಾನು ರಾಜೀನಾಮೆ ಕೊಟ್ರೆ ಅಲ್ವಾ ಬೇರೆಯವರಿಗೆ ಸಿಎಂ ಸ್ಥಾನ ಸಿಗೋದು, ಹೈಕಮಾಂಡ್ ನನ್ನ ಪರ ಇದೆ ಅಂತ ಸ್ಟ್ರಾಂಗ್ ಆಗಿ ಆಡಳಿತವನ್ನ ನಡೆಸ್ತಾ ಇರುವ ಸಿದ್ದು ಸಿಎಂ ಸೀಟ್ ಪೂರ್ಣಗೊಳಿಸಲು ಬಜೆಟ್ ನೆಪದಲ್ಲಿಯೇ ಶಾಸಕರ ವಿಶ್ವಾಸವನ್ನ ಗಳಿಸ್ತಾ ಇದ್ದಾರೆ. ಮೊದಲೆಲ್ಲ ಸಿದ್ದು ಆಪ್ತ ಸಚಿವರು ಒಂದು ಲಂಚ್ ಡಿನ್ನರ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಲಂಚ್ ಮತ್ತೆ ಡಿನ್ನರ್ ಮೀಟಿಂಗ್ ಮಾಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ವರಿಷ್ಠರು ಸೂಚಿಸಿ ರಾಜೀನಾಮೆ ಕೊಟ್ಟಾಗ ಮಾತ್ರ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗತ್ತೆ ಅಥವಾ ನಾಯಕತ್ವ ಬದಲಾವಣೆ ಒಂದು ಸಾಧ್ಯತೆ ಕೂಡ ಇರುತ್ತೆ. ಆದ್ರೆ ವರಿಷ್ಠರು ಯಾವುದೇ ರೀತಿಯ ಸೂಚನೆಯನ್ನ ಕೊಟ್ಟಿಲ್ಲ. ಮುಖ್ಯವಾಗಿ ಈಗ ಬಜೆಟ್ಗೆ ಯಾವ ರೀತಿ ತಯಾರಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಶಾಸಕರ ಜೊತೆ ಕೂಡ ಮಾತನಾಡಬೇಕಾಗತ್ತೆ. ಈಗ ಕೆಲವೊಂದಿಷ್ಟು ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಅಥವಾ ಕುಂಠಿತ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಅದೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ತಮ್ಮ ಕ್ಷೇತ್ರಕ್ಕೆ ಏನು ಬೇಕಾಗಿದೆ, ಸದ್ಯಕ್ಕೆ ಈ ಒಂದು ಬಜೆಟ್ನಿಂದ ತಮ್ಮ ಕ್ಷೇತ್ರಕ್ಕೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಅದೆಲ್ಲವನ್ನು ಕೂಡ ಮಾತನಾಡ್ತಾರೆ ಶಾಸಕರ ಜೊತೆ ಮೀಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ. ಅದರ ಜೊತೆಗೆ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಿದ್ದರಾಮಯ್ಯ ಅವರು ಮಾತನಾಡಬಹುದು. ಯಾಕೆಂತಂದ್ರೆ ತಮ್ಮ ಸ್ಥಾನವನ್ನು ಅವರು ಭದ್ರಾ ಮಾಡ್ಕೊಳ್ಬೇಕಾಗಿದೆ. ವಿಪಕ್ಷ ಬಿಜೆಪಿ ಜೆಡಿಎಸ್ ವಿರುದ್ಧ ಸೆಣಸಾಟಕ್ಕೆ ನಾನೇ ಸರಿ ಅಂತ ಪದೇ ಪದೇ ಸಂದೇಶ. ಈಗ ಬಜೆಟ್ ಬಳಿಕ ದೇಶದ 5 ರಾಜ್ಯಗಳ ಚುನಾವಣೆ ಲಾಭದ ಬಗ್ಗೆ ಸದ್ಯಕ್ಕೆ ಚರ್ಚೆ ಮಾಡಬಹುದು. ಸಿಎಂ ಸರ್ಕಸ್ನಲ್ಲಿ ಐಸಿಸಿ ಅಧ್ಯಕ್ಷರಾಗಿದ್ದರೂ ಕೂಡ ಈಗ ಬಹಳ ಟೆನ್ಷನ್ ನಲ್ಲಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ನಲ್ಲಂತೂ ತಾನೇ ಹೈಕಮಾಂಡ್ ಅನ್ನಂತೆ ಇದ್ದಾರೆ ಸಿದ್ದರಾಮಯ್ಯ ಅವರು. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ವೀಕ್ನೆಸ್ ಪರಿಸ್ಥಿತಿಯಿಂದ ಸಿಎಂ ಸಿದ್ದುಗೆ ಈಗ ಪ್ಲಸ್ ಆದಂತೆ ಕಾಣ್ತಾ ಇದೆ.